ಪೋಡಿ ಯೋಜನೆಗೆ ಅಧಿಕಾರಿಗಳು ಅಸಡ್ಡೆಯನ್ನ ತೋರ್ತಾ ಇದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೊಟ್ಟಿರುವಂತಹ ಸೂಚನೆಗೂ ಡೋಂಟ್ ಕೇರ್ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ. ನೋಡಿ, ಪೋಡಿ ಯೋಜನೆ ಇದೆ, ಮನೆ ಮನೆಗೆ ತಲುಪಿಸುವ ಭರವಸೆಯನ್ನ ಸಚಿವರು ನೀಡುತ್ತಾರೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ನೋಡಿ ಎಷ್ಟರ ಮಟ್ಟಿಗಿದೆ. ಪೋಡಿ ಯೋಜನೆಗೆ ತುಮಕೂರಿನಲ್ಲಿ ಅಧಿಕಾರಿಗಳ ಅಸಡ್ಡೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಆದೇಶಕ್ಕೂ ಡೋಂಟ್ ಕೇರ್. ರೆವಿನ್ಯೂ ಸೆಕ್ರೆಟರಿ ಗುರು ಮಹಾಂತೇಶ ಪೂಜಾರಿ ಉಡಾಫಿಯಾಗಿ ನಡ್ಕೊಳ್ತಾ ಇದ್ದಾರೆ. ಬರಕನಾಡು ರೆವಿನ್ಯೂ ಸೆಕ್ರೆಟರಿ ಗುರು ಮಹಂತೇಶ್ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಪೋಡಿಗೆ ಅರ್ಜಿ ಸಲ್ಲಿಸಿದ ರೈತರಿಗೆ ಅಧಿಕಾರಿ ಅಲೆದಾಡಿಸುತ್ತಿದ್ದಾರೆ. ಇವರ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ. ಎಸಿ ಕೋರ್ಟ್ನಲ್ಲಿರುವ ಫೈಲ್ ರೈತರೇ ತಂದು ಕೊಡಬೇಕಂತೆ. ಅಗ್ರಹಾರ ಸರ್ವೆ ನಂಬರ್ 34ರಲ್ಲಿ ಪೋಡಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರೈತರು. ಆದರೆ ಈ ಅಧಿಕಾರಿ ಮಾತ್ರ ರೈತರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿಲ್ಲ. ಸಚಿವರೇನೋ ಹೇಳ್ತಾ ಇದ್ರು, ಇಂಥ ಪೋಡಿ ಯೋಜನೆಗೆ ಸಂಬಂಧಪಟ್ಟಂತೆ ರೈತರ ಮನೆ ಬಾಗಿಲಿಗೆ ಸೇವೆಯನ್ನು ಒದಗಿಸ್ತೀವಿ ಅಂತ ಸಚಿವರು ಕೊಟ್ಟು ಬಿಡ್ತಾರೆ ಸ್ಟೇಟ್ಮೆಂಟ್ಗಳನ್ನು. ಆದರೆ ಗ್ರೌಂಡ್ ರಿಪೋರ್ಟನ್ನು ನೋಡಿದ್ರೆ ನೋಡಿ ಹಿಂಗಿರುತ್ತೆ. ಪೋಡಿ ಯೋಜನೆಗೆ ಸಂಬಂಧಪಟ್ಟಂತೆ ರೈತರು ಗುರು ಮಹಂತೇಶ ಪೂಜಾರಿ ಅವರನ್ನ ಸಂಪರ್ಕ ಮಾಡಿದಾಗ ಅವರ ಫೋನ್ ಸಂಭಾಷಣೆ ಹೇಗಿತ್ತು ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ನಾನು ಗುರುಮೂರ್ತಿ ಅಲ್ಲ, ಗುರು ಮಹಂತೇಶ್ ಯಾರು ಗೊತ್ತಾಗ್ಲಿಲ್ಲ ನೀವು? ಅಲ್ಲ, ಈಗ ಉಳಿಯಾರ್ ಸೆಕ್ರೆಟರಿ ಅಲ್ವಾ ಅಲ್ಲಿಗ ತಾವು? ಉಳಿಯಾರಲ್ಲ, ಬರತ್ನಾಳ್. ನಾನು ಬರುತ್ನಾಳೆ ಸರ್. ಮತ್ತೆ ಉಳಿಯಾರ್ ಕೇಳಿಸಿ, ಉಳಿಯಾರ್ ಅಂತಿರಲ್ಲ. ಏನಿಲ್ಲ, ನಮ್ ತಂದೆಯವ್ರು ಬರ್ತಾರೆ, ಒಂದ್ ಲೆಟರ್ ಬರ್ಕೊಡ್ಬೇಕು ತಾವು. ಏನು? ಯಾರು ಬರ್ತಾರೆ? ನಮ್ ತಂದೆಯವ್ರು ಬರ್ತಾರೆ, ಒಂದ್ ಲೆಟರ್ ಬರ್ಕೊಡ್ಬೇಕು ತಾವು, ಅಷ್ಟೇ, ಇನ್ನೇನಿಲ್ಲ. ಏನಂತ? ಚಿಪ್ಟೂರಲ್ಲಿರೋ ನಿಮ್ಮ ಫೈಲ್ ಅನ್ನ ನನಗೆ ತಂದು ನನ್ನ ಮನೆ ಬಾಗ್ಲ ಹತ್ರ ತಗೊಂಬಂದ್ ಕೊಟ್ರೆ ನಾನು ಅದನ್ನ ನಿಮ್ಮ ಪೋಡಿಯನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಬರ್ಕೊಟ್ರೆ ಸಾಕು ಸರ್, ಇನ್ನೇನಿಲ್ಲ. ಅದೊಂದು ಬೇಕು ದಯವಿಟ್ಟು. ಅದಕ್ಕೆ ಅನಂತರಾಮು ಲೆಟರ್ ಬರ್ಕೊಟ್ಟೆ. ಲೆಟರ್ ಬರ್ಕೊಡಿ, ಬಂದು ನಮ್ ತಂದೆಯವ್ರು ಬರ್ತಾರೆ. ಏನಂತ ಬರ್ಕೊಡ್ಬೇಕು ನಾನು? ಟಿಪ್ಟೂರಲ್ಲಿ ನಿಮ್ದು ಫೈಲ್ ಇದೆ ಪೋಡಿದು, ಫೈಲನ್ನ ನನಗೆ ತಗೊಂಬಂದ್ ಕೊಟ್ರೆ ನಾನು ನಿಮ್ಮ ಜಮೀನಿನ ಪೋಡಿಯನ್ನ ಮಾಡಿ ಕೊಡುತ್ತೇನೆ ಅಂತ ಹೇಳಿ ಒಂದು ಲೆಟರ್ ಬರ್ಕೊಟ್ಬಿಡಿ ಸರ್, ಸಾಕು. ನಾನು ಯಾವ್ದು ಬರ್ಕೊಡಕ್ ಆಗಲ್ಲ ಅನಂತರಾಮ್ಗೆ. ಬರ್ಕೊಡ್ಬೇಕು, ಇಲ್ಲಾಂದ್ರೆ ನಾನು ಇದು ರೆಕಾರ್ಡ್ ಮಾಡ್ತಿದ್ದೀನಿ. ಇದು ಕೃಷ್ಣ ಬೈರೇಗೌಡ ಕಳಿಸ್ತೀನಿ ಇವತ್ತು. ಮಾಡಿ ಅವಶ್ಯವಾಗಿ ಮಾಡಿ. ಇಲ್ಲಾಂದ್ರೆ ನನ್ನ ಹತ್ರ ರೆಕಾರ್ಡ್ ರೂಮ್ ಅಲ್ಲಿ ಇಲ್ದಿರೋ ಫೈಲ್ ನ ನಾನು ಯಾವ್ದು ತಂದು ಕೊಟ್ಟು ಮನೆ ಬಾಗಿಲಿಗೆ ಮಾಡಂತ ನಾನು ಹೇಳಕ್ ಆಗಲ್ಲ. ಅದನ್ನ ನೀವ್ ಏನೇ ಇದ್ರು ತಾಲೂಕಪ್ಸಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಿಮಗೆ ಮಾತಾಡ್ಕೊಳ್ಳಿ. ನಿಮಗೆ ದುಡ್ಡು ಕೊಟ್ರೆ ಮಾತ್ರ ಕೆಲಸ ಮಾಡ್ತೀರಾ ನೀವುಗಳು? ಯಾರು ದುಡ್ಡು ಕೊಟ್ಟಿರೋ ಕೆಲಸ ಮಾಡಿದಾರೆ? ನೀವೇನ್ ಹೇಳಿದೇನೋ ನೀವು ತಗೊಂಬರ್ರಿ ಅಂದ್ರೆ ಯಾಕೆ ನಾವೇ ತಗೊಂಬರ್ಬೇಕು? ನಾನ್ ಎಲ್ಲಿತ್ತಾರಲ್ರಿ, ನಾ ರೆಕಾರ್ಡ್ ರೂಮ್ ಅಲ್ಲಿ ಇಲ್ದಿರೋ ಫೈಲ್ ನ ನಾನ್ ಕ್ರಿಯೇಟ್ ಮಾಡ್ಕೊಂಡ್ ತರಕಾಗತ್ತಾ? ಇವತ್ತೇನ್ ಕಳ್ದೋಗೈತಾ? ಫೈಲ್ ಕಳ್ದೋಗೈತಾ? ಅಲ್ಲಿ ಹೋಗಿ ಕೇಳ್ರಿ, ತಾಲೂಕಾಪ್ಸಲ್ಲಿ ಇಲ್ಲ, ತಾಲೂಕಾಪ್ಸಲ್ಲಿ ಇರೋದು ನಾನೇನು ಮಾಡಕ್ಕಾಗಲ್ಲ. ನಾನು ಆಲ್ರೆಡಿ ಶಿರಸ್ತಾರ್ಗೂ ಹೇಳಿದೀನಿ, ಎಲ್ಲರಿಗೂ ಹೇಳಿದೀನಿ. ನಿಮ್ಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ನೀವು. ಅಲ್ಲಿ ನಾನೇನ್ ಮಾಡಕ್ಕಾಗತ್ತ? ಅದಕ್ಕೆ ನಾನು ಹೋಗಿ ತಗೊಂಡ್ಬರಕ್ಕಾಗತ್ತಾ? ನೋಡಿ ಗುರುಮೂರ್ತಿ ಅವರೇ, ರೆಕಾರ್ಡ್ ಮಾಡ್ತಾ ಇದೀನಿ ನೀವು ಮಾತಾಡಿರೋದೆಲ್ಲನ. ನೀವು ಮಾಡ್ರಿ, ಅದ್ರನ್ನ ನಂಗೇನು ಭಯಪಡಿಸ್ತಿದ್ದೀರಾ? ನಾನು ಇರೋದನ್ನ ತಾನೇ ಹೇಳ್ತಿರೋದು. ನೀವ್ ಹೆಂಗ್ ಹೇಳಿರಿ ಮತ್ತೆ ಫೈಲ್ ತಂದು ಕೊಡ್ರಿ ಅಂತ ಹೇಳಿ ನಮ್ ತಂದೆ ಅವ್ರಿಗೆ? ನಾನು ಎಲ್ಲಿ ಫೈಲ್ ತಂದು ಕೊಡಂತ ಹೇಳಿದೀನಿ? ನಾನು ನಿಮ್ಗೆ ಫೈಲ್ ಇಲ್ಲ ಅಲ್ಲಿ ಅಂತ ಹೇಳಿದೀನಿ. ರೆಕಾರ್ಡ್ ರೂಮ್ ಅಲ್ಲಿ ಫೈಲ್ ಇಲ್ಲ ಅಂದ್ರೆ ನಾನೇನ್ ಕ್ರಿಯೇಟ್ ಮಾಡ್ಕೊಂಡ್ ಮಾಡಕ್ಕಾಗತ್ತಾ? ಅದನ್ನ ಇಲ್ಲ, ಬರ್ಬೇಕು, ಬಂದ್ಮೇಲೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದೀನಿ. ಅದನ್ನ ಬಿಟ್ಟು ನೀವು ಏನು ರೆಕಾರ್ಡ್ ರೂಮ್ ಮನೆ ಬಾಗ್ಲಿ ತಂದು ಕೊಡ್ಬೇಕು, ಅದ್ ತಂದು ಕೊಡ್ಬೇಕು ಅಂತ ಹೇಳಿದ್ರು. ನೀವ್ ಹೇಳಿದಿರಲ್ವಾ ಹಂಗಂತ? ಹೇಳಿದ್ರೆ ನಿಜ ತಾನೆ? ಏನಂತ? ಫೈಲ್ ಬಂದ್ರೆ ಮಾಡ್ತೀನಿ ಅಂತ ಹೇಳಿದೀನಿ ನಾನು. ಏನ್ ಮನೆ ಬಾಗ್ಲಿ ತಂದು ಕೊಡಿ ಅಂತ ಹೇಳಿದೀನಿ ನಾನು ನಿಮ್ಗೆ. ನಾನು ಗುರುಮೂರ್ತಿ ಅಲ್ಲ, ಗುರು ಮಹಂತೇಶ್ ಯಾರು ಗೊತ್ತಾಗ್ಲಿಲ್ಲ ನೀವು? ಅಲ್ಲ, ಈಗ ಉಳಿಯಾರ್ ಸೆಕ್ರೆಟರಿ ಅಲ್ವಾ ಅಲ್ಲಿಗ ತಾವು?